ಅಚ್ಚು ಟಿವಿಗೆ ಸ್ವಾಗತ. ನಾನು ಶಿಲ್ಪಾ. ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿ ನೂತನ ಚಾನೆಲ್ ನಮ್ಮ ಅಚ್ಚು ಟಿವಿ. ಶಕ್ತಿ ಯೋಜನೆಯ ನಂತರ ಮಹಿಳೆಯರ ಜೊತೆಗೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಕಂಡಕ್ಟರ್ಗಳು ಅಸಭ್ಯವಾಗಿ ವರ್ತಿಸ್ತಾ ಇರುವ ದೂರು ಕೇಳಿ. ಹೀಗಾಗಿ ಇವತ್ತು ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಸ್ಟ್ಯಾಂಡ್ಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ವೇಳೆ ಡಸ್ಟ್ಬಿನ್ ಇಲ್ಲ, ಕ್ಲೀನ್ ಇಲ್ಲ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು. ಮೆಜೆಸ್ಟಿಕ್ನ ಶೌಚಾಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ರು. ಉಚಿತ ಇರುವಾಗ ಶೌಚಾಲಯಕ್ಕೆ ಯಾಕೆ ₹5? ಮಹಿಳೆಯರ ಬಳಿ ₹5 ಇಲ್ಲದಿದ್ರೆ ಏನ್ ಪರಿಸ್ಥಿತಿ ಅಂತ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರು. ನಾನು ಕೆಎಸ್ಆರ್ಟಿಸಿ ಹೋಗುವಂತ ಬಸ್ಸಿಗೂ ಹತ್ತಿದ್ದೀನಿ, ಪ್ರಯಾಣಿಕರನ್ನ ಮಾತಾಡ್ಸಿದೀನಿ, ಮಹಿಳಾ ಪ್ರಯಾಣಿಕರನ್ನ. ಬಿಎಂಟಿಸಿ ಬಸ್ಗೂ ಹತ್ತಿದ್ದೀನಿ, ಮಹಿಳಾ ಪ್ರಯಾಣಿಕರನ್ನ ಮಾತಾಡ್ಸಿದೀನಿ. ಆದ್ರೆ ಅವರೆಲ್ಲ ಹೇಳಿದ್ ಒಂದೇ, ಕಂಡಕ್ಟರ್ಗಳು ರೂಡ್ ಆಗಿ ಮಾತಾಡ್ತಾರೆ, ಹಾರ್ಶ್ ಆಗಿ ಮಾತಾಡ್ತಾರೆ, ಅಗೌರವವಾಗಿ ನಡ್ಕೋತಾರೆ ಅಂತ ಹೇಳಿದ್ದಾರೆ. ಸೊ ನಾನು ಎಲ್ರಿಗೂ ಹೇಳೋದಿಷ್ಟೇ, ಯಾರು ಬಿಎಂಟಿಸಿ ಅಥವಾ ಯಾರು ಸರ್ಕಾರ ಹೆಲ್ಪ್ ಲೈನ್ ಗೆ ಫೋನ್ ಮಾಡ್ಬೇಕು. ನೀವು ಇಂಥ ಡ್ರೈವರು, ಇಂಥ ಬಸ್ಸು, ಇಂಥ ಟೈಮಲ್ಲಿ ಹತ್ತಿದ್ದೆ ಅಂತ ನೀವು ಕಸ್ಟಮರ್. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಚ್ಚು ಟಿವಿ. ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನೆಲ್ ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಹಾಗೂ ಶೇರ್, ಕಮೆಂಟ್ ಮಾಡಿ. ಧನ್ಯವಾದ.